ಲೋಕ ಸಮರ ಗೆಲ್ಲೋದಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಗ್ಯಾರಂಟಿ ಜಪ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಜಾರಿಗೆ ತಂದಿರುವಂತಹ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಕೋಟಿ ಕೋಟಿ ಖರ್ಚಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು. ಕೈ ಕಾರ್ಯಕರ್ತರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡಲಾಗುತ್ತೆ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಸಭೆಯಲ್ಲಿ ಹೇಳಿರೋದು ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಇದು ರಿಪಬ್ಲಿಕನದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕು ಅಂತ ಅಂದ್ರೆ ಕೈ ಕಾರ್ಯಕರ್ತರಿಗೆ ಅದರ ಜವಾಬ್ದಾರಿ ನೀಡಬೇಕು, ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡ್ತೀವಿ, ವಾರ್ಷಿಕ 16 ಕೋಟಿ ಈ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡಬೇಕು ಅಂದ್ರೆ ವೆಚ್ಚ ಆಗೋದು. ಈಗ ಆಲ್ರೆಡಿ ಸರ್ಕಾರ ಆರ್ಥಿಕ ಸಮಸ್ಯೆಯನ್ನ ಅನುಭವಿಸ್ತಾ ಇದೆ. ಇದರ ಬೆನ್ನಿಗೆ ಈಗ ಗ್ಯಾರಂಟಿ ಯೋಜನೆಯ ಅನುಷ್ಠಾನಕ್ಕೆ ಅಂತಾನೆ ಕೋಟಿ ಕೋಟಿ ವ್ಯಯ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ. ಇದು ರಿಪಬ್ಲಿಕನದ ಗ್ಯಾರಂಟಿಯ ಎಕ್ಸ್ಕ್ಲೂಸಿವ್ ಪಂಚ ಯೋಜನೆ ಅನುಷ್ಠಾನಕ್ಕೆ ಸಮಿತಿ ಸಂಕಷ್ಟ ಗ್ಯಾರಂಟಿ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಂಬಂಧಪಟ್ಟಂತೆ ಸಮಿತಿ ರಚನೆ ಮಾಡಿದ್ದು, ಅದಕ್ಕೆ ಸಾರ್ವಜನಿಕ ಹಣ ತೆರಿಗೆ ದುಡ್ಡು ವೇಸ್ಟ್ ಮಾಡ್ತಾರಂಥದ್ದು ಇದು ಬಿಜೆಪಿ ಆಕ್ರೋಶಕ್ಕೆ ಕಾರಣ ಆಗಿರುತ್ತದೆ. ಇದ್ರ ಬಗ್ಗೆ ಕಾನೂನು ಹೋರಾಟಕೊಂಡು ಮುಂದಾಗಿರುವಂಥದ್ದು ಬಗ್ಗೆ ಮಾತಾಡೋಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನಮ್ಮ ಜೊತೆ ಇದ್ದಾರೆ. ಸರ್, ಇತಿಹಾಸದಲ್ಲಿ ಎಂದೂ ಕೂಡ ಈ ರೀತಿ ಮಾಡಿಲ್ಲ ಅಂತ ಹೇಳಿರುವಂಥದ್ದು, ಈ ರೀತಿ ಅನುಷ್ಠಾನ ನೋಡಿ. ಸಿದ್ದರಾಮಯ್ಯ ಅವ್ರ ಬಗ್ಗೆ ನನಗೆ ಒಂದು ರೀತಿಯಲ್ಲಿ ಅನುಭವಿ ಮುಖ್ಯಮಂತ್ರಿಗಳನ್ನುವಂಥದ್ದು ಒಂದು ಇತ್ತು. ಅದರ ವಿಶ್ವಾಸ ಇವತ್ತು ಕಡಿಮೆ ಆಗಿದೆ. ನಿಮ್ಮನ್ನು ಈ ರಾಜ್ಯ ಜನರು ಆಡಳಿತ ಮಾಡೋದಕ್ಕೆ ಆಯ್ಕೆ ಮಾಡಿದ್ದಾರೆ. ಸರ್ಕಾರದ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಇವತ್ತು ದೊಡ್ಡ ಆಡಳಿತ ಯಂತ್ರ ಇದೆ. ಜಿಲ್ಲೆಯಲ್ಲಿ DC ಹಿಡಿದು ವಿಲೇಜ್ ಅಕೌಂಟೆಂಟ್ವರೆಗೂ ಇಷ್ಟೆಲ್ಲ ಇದ್ದರೂ ಕೂಡ ರಾಜಕೀಯ ಕಾರಣಕ್ಕಾಗಿ ನಿಮ್ಮ ಕಾರ್ಯಕರ್ತರನ್ನು ಸಂತೋಷಪಡಿಸೋದ ಸಲುವಾಗಿ, ಓಲೈಕೆ ಸಲುವಾಗಿ, ಯಾಕಂದರೆ ಸಂಪೂರ್ಣ ಭ್ರಮ ನಿರಸಗೊಂಡಿದ್ದಾರೆ ಅವರಿಗೆ ಸರ್ಕಾರ ವೆಚ್ಚದಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ನೀವು ಇವತ್ತು ಅಧಿಕಾರ ಕೊಡ್ತಾ ಇದ್ದೀರಿ. ಯಾವ ಕಾನೂನಲ್ಲಿದೆ ಇದು ಅಧಿಕಾರ? ಕ್ಯಾಬಿನೆಟ್ ರ್ಯಾಂಕ್ ಬೇರೆ ಕೊಡ್ತೀರಂತೆ. ಅಂದರೆ ನಿಮ್ಮ ಮನಸ್ಸು ಇಚ್ಛೆ ಮಾಡೋದಾ ಇದು? ಈಗಾಗಲೇ ಹಲವಾರು ಕಾನೂನು ವಿರುದ್ಧ ನೇಮಕಾತಿಗಳನ್ನು ಮಾಡಿದ್ದೀರಿ. ಮೊನ್ನೆ 15% ಮಾತ್ರ ಕ್ಯಾಬಿನೆಟ್ ಇರಬೇಕು. ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಹೈಕೋರ್ಟ್ ಆದೇಶ ಇದೆ. ಅದರ ವಿರುದ್ಧ ನೀವು ಈಗಾಗಲೇ ಮಾಡಿದ್ದೀರಿ. ನಿಮ್ಮ ಸರ್ಕಾರ ಇದ್ದಾಗಲೇ ಈ ಆದೇಶ ಬಂದಿದೆ. ಕಳೆದ ಬಾರಿ ಸಂಸದ ಸೆಕ್ರೆಟರಿಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಬಂದಂಥ ಆದೇಶವೇ ಇದೆ. ಹೈಕೋರ್ಟು ಅದರ ಬಗ್ಗೆ ಸ್ಟ್ರಿಕ್ಚರ್ ಪಾಸ್ ಮಾಡಿತ್ತು. ಅಷ್ಟರಲ್ಲಿ ಎಲೆಕ್ಷನ್ ಬಂತು. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತರ ಏನು ಅವರ ಸಮಿತಿಯನ್ನು ರಚನೆ ಮಾಡಿ ಸಾರ್ವಜನಿಕರ 16 ಕೋಟಿ ರೂಪಾಯಿ ವರ್ಷಕ್ಕೆ ವೆಚ್ಚ ಮಾಡೋ ಸಂಬಂಧಪಟ್ಟ ಮುಖ್ಯಮಂತ್ರಿ ಘೋಷಣೆ ಮಾಡೋದೇನಿದೆ ಅದು ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತವಾಗಿದ್ದು ಮತ್ತು ಬಿಜೆಪಿ ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಬಗ್ಗೆ ಮಾತಾಡೋಕ್ಕೆ ಮುಖಂಡರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವತ್ಥ ನಮ್ಮ ಜೊತೆ ಇದ್ದಾರೆ. ಸರ್, ಇದು ಯೋಜನೆ ಅಂದರೆ CM ನಿರ್ಧಾರ ನಿಮ್ಮ ಗಮನಕ್ಕೆ ಬಂದಿದೆ, ಏನನ್ಸುತ್ತೆ? ಸಂಪೂರ್ಣವಾಗಿ ಕಾನೂನನ್ನ ಗಾಳಿಗೆ ತೂರಿ ಸಂವಿಧಾನ ವಿರುದ್ಧವಾಗಿ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅವರ ಒಂದು ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನವನ್ನು ಮಾಡಲಿಕ್ಕೆ ಸರ್ಕಾರದ ಹಣ, ಸರ್ಕಾರದ ಅಧಿಕಾರ ತಮ್ಮ ಕಾರ್ಯಕರ್ತರಿಗೆ ಕಾನೂನು ವಿರುದ್ಧವಾಗಿ ಈ ಅಧಿಕಾರ ಮತ್ತು ಹಣವನ್ನು ಕೊಟ್ಟು ದುರ್ಬಳಕೆಯನ್ನು ಮಾಡ್ಕೊಳ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಕಾನೂನಲ್ಲಿ ಯಾವುದೇ ಅವಕಾಶ ಇಲ್ಲ. ರಾಜ್ಯಪಾಲರ ಗಮನಕ್ಕೆ ತಂದು ತಕ್ಷಣ ಇದನ್ನು ವಜಾ ಮಾಡೋಂಥದ್ದು. ಈಗ ನೇಮಕ ಆಗಿರುವಂಥ ಇತ್ತೀಚೆಗೆ ನೇಮಕ ಆಗಿರುವಂಥ ರಾಜ್ಯ ಕಾರ್ಯದರ್ಶಿಗಳು ಎಲ್ಲವೂ ಕಾನೂನು ಪ್ರಕಾರವಾಗಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಈಗ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಅದನ್ನ ನಿಭಾಯಿಸೋದಕ್ಕೆ ಆರ್ಥಿಕ ಸಮಸ್ಯೆ ಆಗ್ತಾ ಇದೆ, ಆರ್ಥಿಕ ಹೊರೆ ಆಗ್ತಾ ಇದೆ ಸರ್ಕಾರಕ್ಕೆ ಅನ್ನುವಂಥ ವಿಚಾರ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ಇನ್ನು ಈ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡ್ತೀವಿ, ಜನರಿಗೆ ತಲುಪಿಸುವ ಕೆಲಸಗಳಾಗುತ್ತೆ, ಅದಕ್ಕೆ ಕೋಟಿ ಕೋಟಿ ಹಣ ವೆಚ್ಚ ಮಾಡ್ತೀವಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗಿತ್ತು. ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಬಿಜೆಪಿ ಇದನ್ನೇ ಅಸ್ತ್ರ ಮಾಡ್ಕೊಂಡಿದೆ. ಬಿಜೆಪಿ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಶ್ರುತಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಚನೆ ಮಾಡಿ ಸಾರ್ವಜನಿಕರ ದುಡ್ಡನ್ನ ಕಾರ್ಯಕರ್ತರಿಗೆ ಕೊಟ್ಟು ಅದರಲ್ಲಿ ಸುಮಾರು ವರ್ಷಕ್ಕೆ 16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯಕ್ರಮದ ಅನುಷ್ಠಾನ ಸಮಿತಿ ಏನ್ ಖರ್ಚು ಮಾಡ್ತಾ ಇದ್ದಾರೆ. ಇದು ಸಾರ್ವಜನಿಕವಾಗಿ ಆಕ್ರೋಶಕ್ಕೆ ವ್ಯಕ್ತ ಆಗಿರುವಂತದ್ದು ಮತ್ತು ಬಿಜೆಪಿ ಇದನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಇದು ಕಾರ್ಯಾಂಗ ಮಾಡಬೇಕಾದ ಕೆಲಸವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮಾಡುವಂಥದ್ದು, ಅದು ಸಾರ್ವಜನಿಕ ತೆರಿಗೆ ದುಡ್ಡನ್ನ ಪೋಲಾಗ್ತಾ ಇರುವಂತದ್ದು. ಇದು ಈ ಹಿಂದೆ ಕೂಡ ಎಂದೂ ಕೂಡ ನಡೆದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಇದು ಕಾನೂನು
ಕಾನೂನು ವಿರುದ್ಧ ಮತ್ತು ನಿಯಮ ಬಾಹಿರ ಕೂಡ ಆಗಿರುವಂತದ್ದು. ಇದನ್ನ ಕಾನೂನು ಹೋರಾಟ ಮೂಲಕ ಏನು ಬಿಜೆಪಿ ತಿರುಗೇಟ್ ಕೊಡೋಕೆ ಮುಂದಾಗಿರುವಂತ ನಿರ್ಧಾರ ಮಾಡಿರುವಂತದ್ದು ಮೊದಲ ಹಂತವಾಗಿ. ಈಗ ಏನು ರಾಜ್ಯಪಾಲರಿಗೆ ದೂರು ಕೊಟ್ಟು ಇದನ್ನ ಪ್ರಶ್ನೆ ಮಾಡುವಂತದ್ದು, ಜೊತೆಗೆ ಕಾನೂನು ಅಂದ್ರೆ ನ್ಯಾಯಾಲಯದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನ ಸಲ್ಲಿಸುವುದಕ್ಕೆ, ಅಂದ್ರೆ ಈ ಸರ್ಕಾರದ ನಿರ್ಧಾರದ ವಿರುದ್ಧ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಇದೇ ರೀತಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಂತ ಒಂದು ಸಂದರ್ಭದಲ್ಲಿ ಕಾರ್ಯದರ್ಶಿಗಳ ಹುದ್ದೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಆಗ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿತ್ತು. ಆಗ ಅದನ್ನ ಹೈಕೋರ್ಟ್ ಇಷ್ಟೊಂದು ಹುದ್ದೆ ಮಾಡಕ್ಕೆ ಬರೋದಿಲ್ಲ ಅಂತ ಏನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಇದನ್ನೇ ಪ್ರಶ್ನೆ ಮಾಡಿ ಏನು ನ್ಯಾಯಾಲಯದ ಮೆಟ್ಟಿಲೇರೋದಕ್ಕೆ ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.